ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಂಡಿಯಾ ಟು ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಷ್ಟವಿನಾಯಕ ಗಣಪತಿಯ ದರ್ಶನಕ್ಕಾಗಿ ಪುಣೆಯಿಂದ 65 ಕಿಲೋಮೀಟರ್ ದೂರದಲ್ಲಿರುವ ಪ್ರಪ್ರಥಮ ಅಷ್ಟವಿನಾಯಕ ಮಂದಿರವಾದ ಶ್ರೀ ಮಯೂರೇಶ್ವರ ಮಂದಿರ ಮೋರೆಗಾಂವ್ ಎಂಬ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾವು ರಾಧಾಕೃಷ್ಣ ಟ್ರಾವೆಲ್ಸ್ ಕಡೆಯಿಂದ 2 ದಿನದ ಪ್ಯಾಕೇಜನ್ನು ತೆಗೆದುಕೊಂಡು 3,000 ರೂಪಾಯಿಯನ್ನು ಪೇ ಮಾಡಿ ನಾವು ನಮ್ಮ ಸೀಟನ್ನು ಬುಕ್ ಮಾಡಿ ಈ ದೇವಸ್ಥಾನಕ್ಕೆ ಪ್ರಯಾಣವನ್ನು ಬೆಳೆಸಿದ್ವಿ. ಇಲ್ಲಿಗೆ ಬಂದಾಗ ಮಧ್ಯಾಹ್ನ ಆಗಿತ್ತು. ನಾವು ಬಸ್ಸನ್ನು ಪಾರ್ಕ್ ಮಾಡಿ ಈ ದೇವಸ್ಥಾನದ ದರ್ಶನಕ್ಕೆ ಹೋಗೋಕೆ ರೆಡಿ ಆದ್ವಿ. ಹೋಗುವಾಗ ಈ ದೇವಸ್ಥಾನದ ದಾರಿಯ ಮಧ್ಯದಾಗ ಈ ಥರದ ಹೂವುಗಳು, ಹಣ್ಣುಗಳು ಮತ್ತು ವಿವಿಧ ತರಹದ ಪ್ರಸಾದದ ಅಂಗಡಿಗಳು ನಿಮ್ಗೆ ನೋಡೋಕೆ ಸಿಗ್ತಾವೆ. ಅಲ್ಲಿ ನಾವು ಒಂದು ತೆಂಗಿನಕಾಯಿಯನ್ನು ತೊಗೊಂಡ್ವಿ. ಅಲ್ಲಿ ಒಂದು ಪದ್ಧತಿ ಏನೈತಂದ್ರೆ, ಆ ತೆಂಗಿನಕಾಯಿಯನ್ನು ತಗೊಂಡು ಆಶೀರ್ವಾದ ಮಾಡಿ ಮನೆಗೆ ಹೋಗಿ ಅದನ್ನ ಪೂಜೆ ಮಾಡಿ ಅದನ್ನು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಬೇಕಂತ. ಇದೇ ನೋಡ್ರಿ ಮೋರೆಗಾಂವದ ಮಯೂರೇಶ್ವರ ದೇವಸ್ಥಾನ. ಇದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ದೇವಸ್ಥಾನದ ಹೆಬ್ಬಾಗಿಲೈತಿ. ಇದನ್ನು ಕಪ್ಪು ಕಲ್ಲಿನಿಂದ ಕಟ್ಟಿದ್ದಾರೆ. ಒಳಗೆ ಹೋದ ತಕ್ಷಣ 4 ದಿಕ್ಕುಗಳಲ್ಲಿ ನಿಮಗೆ ಬಾಗಿಲುಗಳು ನೋಡೋಕೆ ಸಿಗ್ತಾವೆ. ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣದಾಗ. ನಾವು ಒಳಗೆ ಹೋದ್ವಿ. ಇಲ್ಲಿ ಮರಗಳು ಕೂಡ ನಿಮಗೆ ನೋಡೋಕೆ ಸಿಗ್ತಾವೆ. ವಿಜಯದಶಮಿಯ ನಿಮಿತ್ತ, ಗಣೇಶ ಚತುರ್ಥಿ, ಸಂಕಷ್ಟಿಯ ನಿಮಿತ್ತ ಮತ್ತು ಗಣೇಶ ಜಯಂತಿ ಇಲ್ಲಿ ಭಾಳಷ್ಟು ರಶ್ ಇರ್ತೈತಿ. ಈ ಥರ ಇಲ್ಲಿ ಭಕ್ತಾದಿಗಳು ಲೈನ್ ಹಚ್ಚಿ ಹೋಗೋ ಸಲುವಾಗಿ ಬ್ಯಾರಿಕೇಡ್ಗಳನ್ನು ಮಾಡಿದ್ದಾರೆ. ಫ್ಯಾನಿನ ವ್ಯವಸ್ಥೆ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸೆಕೆ ಆಗೋದಿಲ್ಲ ಅಷ್ಟ. ಮತ್ತು ಈ ಗುಡಿಯ ಪ್ರಾಂಗಣ ಕಟ್ಟಿಗೆಯಿಂದ ನಿರ್ಮಾಣ ಆಗಿದೆ. ಇದೇ ನೋಡಿ ಮೋರೆಗಾಂವದ ಮೋರೇಶ್ವರ ಮಂದಿರದ ಒಂದು ಭವ್ಯವಾದ ಮಂದಿರದ ಗೋಪುರ. ಸುಣ್ಣ ಬಣ್ಣಗಳಿಂದ ಮತ್ತು ಬಣ್ಣ ಬಣ್ಣದ ಝಗಮಗಿಸುವ ಲೈಟ್ಗಳಿಂದ ಇದನ್ನು ಕಟ್ಟಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಇಂಥ ಗಿಡಗಳು, ನಿಮಗೆ ಮರಗಳು ನೋಡೋಕೆ ಸಿಗ್ತಾವೆ. ನಾವು ಕೂಡ ಲೈನಲ್ಲಿ ನಿಂತು ಈ ಮೋರೆಗಾಂವ್ ಮೋರೇಶ್ವರನ ದರ್ಶನಕ್ಕೆ ನಿಂತ್ವಿ. ಈ ದೇವಸ್ಥಾನವನ್ನು 18ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ಪೇಶ್ವೆಗಳು ನಿರ್ಮಾಣ ಮಾಡಿದಾರಂತ ಒಂದು ಪ್ರತೀತಿ ಐತಿ. ಈಗ ನೀವು ಫೋಟೋ ಏನು ನೋಡತ್ತೀರಿ, ಅದು ಮೋರೆಯ ಗೋಸಾವಿ ಎಂಬ ಭಕ್ತನ ಒಂದು ಕೃಪಾ ಕಟಾಕ್ಷದಿಂದ ಈ ದೇವಸ್ಥಾನ ಸ್ಥಾಪನೆ ಆಯ್ತಂತ ಹೇಳಿದ್ದಾರೆ. ಇವನೇ ಮೋರೇಶ್ವರ. ಅಷ್ಟವಿನಾಯಕದಲ್ಲಿ ಪ್ರಥಮ ದರ್ಶನ ಈತನದ್ದೇ ಆಗಬೇಕು. ನಾವು ಹೋಗಿ ಈ ಗ್ರೂಪದಲ್ಲಿ ಆರತಿಯನ್ನು ಮಾಡಿ ಗಣೇಶನಿಗೆ ಒಂದು ವಂದನಾರ್ಪಣೆಯನ್ನು ಸಲ್ಲಿಸಿದ್ವಿ ಭಕ್ತಿಯಿಂದ. ಭಾಳಷ್ಟು ಖುಷಿ ಆಯಿತು ನಮಗೆ. ಆರತಿಯನ್ನು ಹಾಡಿ ಈ ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಹಾಕಿದ್ವಿ. ಕಪ್ಪು ಕಲ್ಲಿನಿಂದ ಈ ದೇವಸ್ಥಾನವನ್ನು ಕೆತ್ತಿದ್ದಾರೆ. ತುಳಸಿ ವೃಕ್ಷಗಳು ಇದ್ದಾವೆ. ಸುಣ್ಣ ಬಣ್ಣಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿ ವಿವಿಧ ಚಿಕ್ಕ ಪುಟ್ಟ ದೇವಸ್ಥಾನಗಳು ಕೂಡ ಅದಾವೆ. ಶಿವನ ಲಿಂಗ ಕೂಡ ಐತಿ. ಇಲ್ಲಿ ವಿಶೇಷತೆ ಏನಂದ್ರೆ, ಶಿವನ ಜೊತೆ ಇರಬೇಕಾದ ನಂದಿ ನಾನು ಗಣೇಶನ ಜೊತೆ ಇರುತ್ತೇನಂತ ಹೇಳಿ ಅಲ್ಲಿಯೇ ಉಳಿತು. ಶಿವ ಹಾಗೆ ಹೋಗಿಬಿಟ್ಟ ಅಂತ ಒಂದು ಪ್ರತೀತಿ ಐತಿ. ಈ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗೋಕ್ಕೆ ಕಾರಣ ಏನಂದ್ರೆ, ಆಗಿನ ಕಾಲದಲ್ಲಿ ಒಬ್ಬ ಸಿಂಧು ಅನ್ನೋ ರಾಕ್ಷಸನಿದ್ದ. ಅವನು ಬಹಳಷ್ಟು ಕಾಟವನ್ನು ಕೊಡ್ತಾ ಇದ್ದ ಇಲ್ಲಿನ ಸ್ಥಳೀಯರಿಗೆ, ಜನರಿಗೆ. ಅವನ ವಧೆಯನ್ನು ಮಾಡಲಿಕ್ಕೆ ಶ್ರೀ ಗಣೇಶ ಭಗವಾನರು ಈ ಭೂಮಿಗೆ ಬಂದು ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಆತನನ್ನು
ವಧೆಯನ್ನು ಮಾಡ್ತಾರೆ. ಈ ಒಂದು ಪ್ರದೇಶದಲ್ಲಿ ಆಗಿನ ಸಮಯದಲ್ಲಿ ನವಿಲುಗಳು ಜಾಸ್ತಿ ಇದ್ದುದರಿಂದ ಗಣೇಶನು ಆ ನವಿಲನ್ನು ಬಳಸಿಕೊಂಡು 6 ಭುಜಗಳುಳ್ಳ ಒಂದು ವ್ಯಕ್ತಿತ್ವವನ್ನು ಹೊಂದಿ ಒಂದು ರಾಕ್ಷಸನನ್ನು ಸಂಹಾರ ಮಾಡಿದ್ದಕ್ಕಾಗಿ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗೈತಿ. ನಾವು ದೇವಸ್ಥಾನದ ಆವರಣದಲ್ಲಿ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಆಶೀರ್ವಾದವನ್ನು ತಗೊಂಡು 2ನೇ ಅಷ್ಟವಿನಾಯಕನ ದರ್ಶನಕ್ಕಾಗಿ ಮುಂದೆ ಹೋಗ್ಲಿಕ್ಕೆ ರೆಡಿಯಾಗಿದ್ವಿ. ಮುಂದಿನ 2ನೇ ದೇವಸ್ಥಾನವನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ನಿಮಗೆ ಕೂಡ ಗಣೇಶನ ಆಶೀರ್ವಾದ ಸಿಗಲಿ ಅಂತ ನಾನು ಬೇಡಿಕೊಳ್ಳುತ್ತಾ ಇವತ್ತಿನ ಮೊದಲ ಅಷ್ಟವಿನಾಯಕ ದರ್ಶನದ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ.